ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಪರಿಷತ್ ಹಾಗೂ ಮಂಗಳೂರು ಮಹಾನಗರ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇದೇ ಬರುವಂತಹ ಮೇ 1ರಂದು ಬೆಳಿಗ್ಗೆ 10:30 ಗಂಟೆಗೆ ನಗರದ ತಾಜ್ ಮಹಲ್ ಆಟೋ ಪಾರ್ಕ್ನಲ್ಲಿ ಅದ್ದೂರಿ ಕಾರ್ಮಿಕ ದಿನಾಚರಣೆಯನ್ನ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ದೇಶದ ಬೆನ್ನೆಲುಬಾಗಿರುವ ಕಾರ್ಮಿಕರ ಸೇವೆಯನ್ನು ಸ್ಮರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂತದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಬಾರಿಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಿಲ್ಲೆಯ 5 ನುರಿತ ಕಾರ್ಮಿಕರನ್ನ ಸನ್ಮಾನಿಸಲಾಗುತ್ತೆ. ಆಟೋ ಚಾಲಕರಾದ ರಾಜೇಶ್ ವೀರನಗರ ಮತ್ತು ಇಸ್ಮಾಯಿಲ್, ಬಸ್ ಚಾಲಕರಾದ ಅಪ್ಪುಸ್ವಾಮಿ ಮತ್ತು ದಯಾನಂದ ಶೆಟ್ಟಿ ಹಾಗೂ ಟೆಂಪೋ ಚಾಲಕ ಮ್ಯಾಕ್ಸಿ ಮಿರಾಂದಾ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತದೆ ಎಂದು ಮಾಹಿತಿಯನ್ನ ನೀಡಿದರು. ಹಾಗೆಯೇ ಅಸಂಘಟಿತ ಕಾರ್ಮಿಕರಾಗಿ ಶಾಸಕರ ಕಚೇರಿಯಿಂದ ನೋಂದಣಿ ಪ್ರಕ್ರಿಯೆ ನಡೆಸಲಾಯಿತು. ಹೋಟೆಲ್ ಕಾರ್ಮಿಕರು, ರಿಕ್ಷಾ ಚಾಲಕರು ಸೇರಿದಂತೆ ಸುಮಾರು 450 ಜನರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಈ ಕಾರ್ಡ್ ಮೂಲಕ ಕಾರ್ಮಿಕರಿಗೆ 5 ಲಕ್ಷದವರೆಗೆ ವಿಮೆ ಹಾಗೂ ಇತರ ವೈದ್ಯಕೀಯ ಸೌಲಭ್ಯಗಳು ಕೂಡ ದೊರೆಯಲಿಕ್ಕಿದೆ. ಕಾರ್ಮಿಕ ಅಧಿಕಾರಿ ವಿಲ್ಮಾ ತೌರ್ ಅವರು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ಖಾಸಗಿ ಬಸ್ ನೌಕರರು, ಹೋಟೆಲ್ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಇಲ್ಲ. ಇವರೆಲ್ಲರಿಗೂ ಕಡ್ಡಾಯವಾಗಿ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯಗಳು ಒದಗಿಸಬೇಕು ಎಂದು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನ ಐವನ್ ಡಿಸೋಜಾ ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಡಿಸಿಪಿ ಕೆ ರವಿಶಂಕರ್ ಅವರು ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಮಿಕ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಮಿಕ ದಿನಾಚರಣೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ದಿವಸ ಈ ಸುಮಾರು ನುರಿತ ಕಾರ್ಮಿಕರಿಗೆ, ಯಾರ್ಯಾರು ಸಮಾಜ ಸೇವೆಯಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿ ಅವರ ಪರಿಣತಿಯನ್ನು ಹೊಂದಿಕೊಂಡಿರ್ತಾರೆ ಅಂತ 5 ಜನ ಕಾರ್ಮಿಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ 5 ಜನ ಕಾರ್ಮಿಕರಲ್ಲಿ ರಾಜೇಶ್ ವೀರನಗರ ಆಟೋ ರಿಕ್ಷಾ ಚಾಲಕರು, ಇಸ್ಮಾಯಿಲ್ ಅಂತ ಹೇಳುವರು ಕೂಡ ಆಟೋ ರಿಕ್ಷಾ ಚಾಲಕರು, ಅಪ್ಪುಸ್ವಾಮಿ ಇವರು ಬಸ್ ಚಾಲಕರು, ಮ್ಯಾಕ್ಸಿ ಮಿರಾಂದಾ ಟೆಂಪೋ ಚಾಲಕರು ಮತ್ತು ದಯಾನಂದ ಶೆಟ್ಟಿ ಇವರು ಕೂಡ ಬಸ್ಸು ಚಾಲಕರು ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಮಂಗಳೂರು ನಗರದ ತಾಜ್ ಮಹಲ್ ಆಟೋ ಪಾರ್ಕ್ ಇದೆ. ತಾಜ್ ಮಹಲ್ ಅಂತ ಗೊತ್ತಿದೆ, ಒಂದು ಆಟೋ ರಿಕ್ಷಾ ಪಾರ್ಕ್ ಅನ್ನು ನಾವು ಮಾಡಿದ್ದೇವೆ. ಆ ಆಟೋ ರಿಕ್ಷಾ ಪಾರ್ಕಿನ ಹೊರಗಡೆ ಮತ್ತು ಒಳಗಡೆ ಸೇರಿ ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ವಿಲ್ಮಾತ್ ಅವರು ಕಾರ್ಮಿಕ ಅಧಿಕಾರಿ ವಿಭಾಗ 2 ಮಂಗಳೂರು ಕಚೇರಿ ಇವರು ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿ ಕಾರ್ಮಿಕರಿಗೆ ಈಗಾಗಲೇ ನಾವು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳನ್ನು ನೋಂದಾವಣಿ ಮಾಡಿದ್ದೀವಿ. ಅದು ಅವರಿಗೆ ಇನ್ಶೂರೆನ್ಸ್ ಸಿಗತಕ್ಕಂಥದ್ದು 5 ಲಕ್ಷವರೆಗೆ ಮತ್ತು ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆದರೆ 2 ಲಕ್ಷ ಸಿಗುವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ಮೆಡಿಕಲ್ ಏಡ್ ಸಿಗುವಂಥದ್ದು ಇಂಥದ್ದು ನಾವು ರಿಜಿಸ್ಟರ್ ಮಾಡಿದ್ದೇವೆ. ನನ್ನ ಶಾಸಕರ ಕಚೇರಿಯಲ್ಲಿಯೇ ಸುಮಾರು 450 ಮಂದಿಯನ್ನು ಈ ಅಸಂಘಟಿತ ಕಾರ್ಮಿಕರಿಗೆ, ಅದು ಹೋಟೆಲ್ ಕಾರ್ಮಿಕರಿರ್ಬೋದು, ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವರು ಇರ್ಬೋದು, ಟೈರ್ಗೆ ಪಂಚರ್ ಹಾಕುವವರು ಇರ್ಬೋದು, ಈ ಕಾರ್ಮಿಕರಿಗೆಲ್ಲ ನಾವು ನೋಂದಾವಣಿ ಮಾಡಿದ್ದೇವೆ. ಆ ನೋಂದಾವಣಿ ಮಾಡಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಕಾರ್ಡುಗಳು ಏನಿದ್ದಾವೆ, ಈ ಸ್ಮಾರ್ಟ್ ಕಾರ್ಡುಗಳು, ಅದನ್ನು ಆ ದಿವಸ ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅದೇ ರೀತಿ ಕಾರ್ಮಿಕರಿಗೆ ನಮ್ಮ ಪ್ರತ್ಯೇಕವಾಗಿ ಸಾರಿಗೆ ವಿಭಾಗದಲ್ಲಿ ಇರತಕ್ಕಂಥ ಕಾರ್ಮಿಕರಿಗೆ ಯಾವ ರೀತಿ ಸಂಚಾರ ನಿಯಮಗಳು ಪಾಲಿಸಬೇಕು ಇದರ ಬಗ್ಗೆ ಎಲ್ಲ ಕೆ ರವಿಶಂಕರ್ ಅಂತ ಡಿಸಿಪಿ ಅಪರಾಧ ಮತ್ತು ಸಂಚಾರ ಇವರನ್ನು ಕರೆಸಿ ಭಾಷಣವನ್ನು ಮಾಡಲಿಕ್ಕೆ ಕೆಲಸವನ್ನು ಮಾಡಿದ್ದೇವೆ. ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಕಾರ್ಯಕ್ರಮ 1/5/2026 ಅಂದರೆ ಶುಕ್ರವಾರ ದಿವಸ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭಗೊಳ್ಳುತ್ತದೆ. ಹಾಗಾಗಿ ಈ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಸವಲತ್ತುಗಳಿಗೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ನೌಕರರಿಗೆ ನಮ್ಮ ಬೇಡಿಕೆ ಇದೆ. ಯಾರೆಲ್ಲ ಕಾರ್ಮಿಕರು ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ, ಅದು ಪ್ರತ್ಯೇಕವಾಗಿ ದುಡಿತಕ್ಕಂಥ ಬಸ್ಸು ಮತ್ತು ಬಸ್ಸು ಚಾಲಕರು, ಕಂಡಕ್ಟರು ಮತ್ತು ಕ್ಲೀನರ್ಗಳು, ಇವರುಗಳಿಗೆ ಕೆಲಸದ ಅಭದ್ರತೆ ಇದೆ. ನಮ್ಮಲ್ಲಿ ಬಹಳಷ್ಟು ವರ್ಷಗಳಿಂದ ಬಸ್ಸಿನ ಸಾರಿಗೆ ವಿಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ಜಿಲ್ಲೆಯಲ್ಲಿ ಎಲ್ಲ ಪ್ರೈವೇಟ್ ಬಸ್ಸಸ್ ಇದ್ದಾರೆ. ಈ ಪ್ರೈವೇಟ್ ಬಸ್ಸಸ್ಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೆಲಸದ ಭದ್ರತೆ ಕೊಡಬೇಕು, ಅವರಿಗೆ PF ಕೊಡಬೇಕು
ಮತ್ತು ಅವರಿಗೆ ESI ಫೆಸಿಲಿಟಿ ಕೊಡಬೇಕು, ಅವರ ಸವಲತ್ತು ಕೊಡಬೇಕು ಅಂತ ಹೇಳುವ ಬಗ್ಗೆ ಕೂಡ ಈ ಒಂದು ಮೇ ಡೇ ದಿವಸ ನಮ್ಮ ಬೇಡಿಕೆಯ ಒತ್ತಾಯ ಇದೆ. ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಇರ್ಬೋದು, ಅದು ರಿಕ್ಷಾ ಚಾಲಕರು ಇರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅವರಿಗೆ ಕಡ್ಡಾಯವಾಗಿ ESI ಮತ್ತು ಇದು ಪ್ರಾವಿಡೆಂಟ್ PF ಅನ್ನು ಕೊಡ್ತಕ್ಕಂಥದಕ್ಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಬಹಳಷ್ಟು ಜನರಿಗೆ ಈ ಒಂದು ಕಾರ್ಯಕ್ರಮದ ಒಳಗಡೆ ಅವರು ತರಲಿಕ್ಕೆ ಹೇಳ್ತಾ ಇಲ್ಲ. ಹಾಗಾಗಿ ಯಾರಿಗೆ ಅವರ ಇನ್ಕಮ್ ಲಿಮಿಟ್ನ ಒಳಗಡೆ ಬರ್ತಾರೆ ಅವರಿಗೆ ಈ ಒಂದು ಫೆಸಿಲಿಟಿಯನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳೋದು ನಮ್ಮ ಮೇ ದಿನಾಚರಣೆಯ ದಿವಸ ನಮ್ಮ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ಬಯಸ್ತೇನೆ ಮತ್ತು ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಆ ದಿವಸ ಅಂತ ಹೇಳುವುದನ್ನು ಹೇಳಿ ಈ ಕಾರ್ಯಕ್ರಮದ ಬಗ್ಗೆ